ನೀವು ಈ ವಿಚಾರವಾಗಿ ಕೋರ್ಟ್ಗೆ ಹೋಗ್ತೀರಾ? ಯಾಕೆಂದರೆ ಸದನದ ಒಳಗೆ ಹೋರಾಟ ಮಾಡೋದು ಒಂದು, ಜನರ ಮುಂದೆ ಹೋಗುವಂಥದ್ದು ಒಂದು, ಜನತಾ ನ್ಯಾಯಾಲಯ ಅನ್ನೋದು ಮತ್ತೊಂದು ಕಾನ್ಸೆಪ್ಟ್ ರಾಜಕೀಯದಲ್ಲಿ. ಇದ್ರ ಜೊತೆಗೆ ಕಾನೂನು ಅಂತಲೂ ಕೂಡ ಇದೆ. ಇಲ್ಲಿ ನೀವು ಆರೋಪ ಮಾಡ್ತಾ ಇರುವಂಥದ್ದು ಕಾನೂನು ಪ್ರಕಾರ ತಪ್ಪು ಮಾಡಿದ್ದಾರೆ ಅಂತ. ಹಾಗಾಗಿ BJP ವತಿಯಿಂದಲೂ ಕೂಡ ಕಾನೂನು ಹೋರಾಟ ನಡೆಯುತ್ತಾ ಈ ಒಂದು ಕೇಸಲ್ಲಿ? CBI ಕೊಡಬೇಕು ಅಂತ ರಾಜ್ಯಪಾಲರ ಮೊರೆ ಹೋಗ್ತೀರಾ? ಈಗಾಗಲೇ ನಿನ್ನೆ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ. BJP ನಮ್ಮ NDA ಮಿತ್ರ ಪಕ್ಷ ಆಗಿರ್ತಕ್ಕಂಥ JDS ಕೂಡ ನಾವು ಭೇಟಿ ಮಾಡಿದ್ದೇವೆ. ನಿನ್ನೆ ರಾಜ್ಯಪಾಲರಿಗೆ ಸ್ಪಷ್ಟವಾಗಿ ನಾವು ಒತ್ತಾಯನ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಏನು ಮೂಢ ಹಗರಣ ಏನಿದೆ ಇದು CBI ತನಿಖೆ ಆಗಲೇಬೇಕು, ಮುಖ್ಯಮಂತ್ರಿಗಳೇ ಭಾಗಿಯಾಗಿರೋದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು, ಒತ್ತಾಯವನ್ನು ಕೂಡ ನಾವು ನಿನ್ನೆ ಮಾಡಿದ್ದೇವೆ. ಇದು ಒಂದು. ಎರಡನೇದು, ಯಾವ ಸಾಮಾಜಿಕ ಕಾರ್ಯಕರ್ತ RTI ಆ್ಯಕ್ಟಿವಿಸ್ಟ್ ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇವತ್ತು ಕೂಡ FIR ರಿಜಿಸ್ಟರ್ ಆಗಿಲ್ಲ. ಇವತ್ತು ಕೂಡ FIR ರಿಜಿಸ್ಟರ್ ಆಗಿಲ್ಲ. ಅದ್ರ ಬದಲು ಎನ್ಕ್ವೈರಿ ಕಮಿಷನ್ನು ಆಗಿದೆ, ಅಲ್ಲೋಗಿ ಕೊಡಿ ಅಂತಕ್ಕಂಥ ಮಾತನ್ನು ಅಲ್ಲಿನ ಲೋಕಲ್ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಎರಡನೇದು, ಯಾವ RTI ಆ್ಯಕ್ಟಿವಿಸ್ಟು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೋ ಅವನ ಮೇಲೆ ಮತ್ತೊಂದು ಕೇಸ್ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು, ಮೈಸೂರಿನ ಮುಖಂಡರುಗಳು ಎಲ್ಲ ಸೇರಿ ಇವನು ಯಾರ್ದೋ ಮಾತು ಕಟ್ಕೊಂಡು ಬೋಗಸ್ ಆಗಿ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವನ ವಿರುದ್ಧನೇ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಅವನ ವಿರುದ್ಧ FIR ಕಂಪ್ಲೇಂಟ್ ಕೊಡ್ತಾರೆ. ಅಂದರೆ ಬೆದರಿಸ್ತಕ್ಕಂಥ ತಂತ್ರವನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ಇದ್ರ ಜೊತೆ ಇದು ಕಾನೂನಾತ್ಮಕವಾಗಿ ಇವತ್ತಾಗಲೇ ಸಾಕಷ್ಟು ಜನ ಈಗ RTI ಆ್ಯಕ್ಟಿವಿಸ್ಟ್ ಕೂಡ ಆಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ನೋಡೋಣ ಬರೋದಿಂದಲೇ ಏನು ಮಾಡಿ. ರಾಜ್ಯಪಾಲರ ಬಳಿ ಸ್ಯಾಂಕ್ಷನ್ ಯಾಕೆ ಕೇಳಬಾರ್ದು? ಅಫ್ಕೋರ್ಸ್ ಇಷ್ಟು ಗಂಭೀರವಾಗಿದೆ, ಮುಖ್ಯಮಂತ್ರಿಗಳೇ ಒಂದು ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದೀರಿ. BJP ಅಧಿಕೃತವಾಗಿ ಕೇಳ್ಬೋದಲ್ಲ ಸ್ಯಾಂಕ್ಷನ್ಸ್ ಕೊಡಿ ಅಂತ. ಅಫ್ಕೋರ್ಸ್ ಕೊಡಲ್ಲ ರಾಜ್ಯ ಸರ್ಕಾರ. ಹೀಗಾಗಿ ನೀವು ರಾಜ್ಯಪಾಲರನ್ನು ಭೇಟಿಯಾಗಿ ಸ್ಯಾಂಕ್ಷನ್ಸ್ ಕೊಡಿ ಅಂತ ಕೇಳ್ಬೋದು. ಎಲ್ಲವೂ ಕೂಡ ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಎಲ್ಲವನ್ನೂ ಕೂಡ ವಿ ಆರ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟೀಸ್. ಇದ್ರ ಜೊತೆಗೆ ಸರ್ 2011ರಲ್ಲಿ ಯಡಿಯೂರಪ್ಪನವರು ವಿಧಾನ ಪರಿಷತ್ನಲ್ಲೇ ಮಾತನಾಡಿರೋದನ್ನು ಮುಂದಿಟ್ಕೊಂಡು ಈಗ ಕಾಂಗ್ರೆಸ್ ಕೂಡ ಈ ಮೂಢ ವಿಚಾರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. 2011ರಲ್ಲಿ ಪರಿಷತ್ನಲ್ಲಿ ಮಾತನಾಡ್ತಾ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದು ಕೂಡ ಅಪರಾಧ ಅಂತ. ಇವತ್ತು ಅದೇ ಜನತಾದಳ, ಅದೇ ದೇವೇಗೌಡರ ಪರಿವಾರ ನಿಮ್ಮ ಜೊತೆಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಿಮಗೆ ಹಿನ್ನಡೆ ಅಂತ ಭಾವಿಸಲ್ವಾ? ಮಾರಾಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಯಾರು ಇವತ್ತು ಆಡಳಿತ ಚುಕ್ಕಾಣಿನ ಹಿಡಿದುಕೊಂಡಿದ್ದಾರೆ ಅವರ ಮೊರಾಲಿಟಿನ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಏನಾಗಿತ್ತು, JDS ಪಕ್ಷ ಅಧಿಕಾರದಲ್ಲಿದ್ದಾಗ ಏನಾಗಿತ್ತು, ಎಲ್ಲವೂ ಕೂಡ ತನಿಖೆ ಮಾಡಿ. ನೋನ್ ಈಸ್ ಗೋಯಿಂಗ್ ಟು ಸ್ಟಾಪ್ ಯು. ಯಾಕಂದರೆ ಯು ಆರ್ ದ ಚೀಫ್ ಮಿನಿಸ್ಟರ್. ನೀವು ಯಾವುದನ್ನ ಯಾವ ವರ್ಷದಿಂದ, ಈಗ 2006ರಿಂದ ತನಿಖೆ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಮಾಡಲಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಬೈರತಿ ಸುರೇಶ್ ಒಂದು ಡಾಕ್ಯುಮೆಂಟ್ಸ್ ತೋರಿಸಿದ್ರು ಸದನದಲ್ಲಿ, ಎಲ್ಲರ ಜಾತಕ ಬಿಚ್ಚಿಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ BJP ಪಕ್ಷ ಅಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ನೀವು ಪ್ರಾಮಾಣಿಕರು ಇದ್ದಿದ್ದೇ ಆದರೆ ಯಾಕೆ ಬೈರತಿ ಸುರೇಶ್ ಅವರು ಮೈಸೂರಿಗೆ ಓಡೋಡೋದ್ರು? ಬರೇ ವೆನ್ ದಿಸ್ ಸ್ಕ್ಯಾಮ್ ಬ್ರೋಕ್ ಔಟ್, ಮಾರನೇ ದಿನ 1 ನಿಮಿಷನೂ ಕೂಡ ತಡೆ ಮಾಡ್ದೇ ಬೈರತಿ ಸುರೇಶ್ ಅವರು ಮೈಸೂರಿಗೆ ಓಡೋಗ್ತಾರೆ. ಎಲ್ಲ ಅಧಿಕಾರಿಗಳು ಸಭೆ ಕರೀತಾರೆ, ರಾತ್ರೋರಾತ್ರಿ ಅಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ. ಯಾವ್ಯಾವ ಅಧಿಕಾರಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾವ ಪಾಪ ನಿರಪರಾಧಿ ಒಬ್ಬ ಜಿಲ್ಲಾಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾಯಿದ್ರು, ಇವರ ಬಂಡವಾಳವನ್ನು ಬಯಲು ಮಾಡಿದ್ದಾರೆ ಅಂತೇಳಿ ಅವನ್ನೂ ಕೂಡ ಎತ್ತಂಗಡಿ ಮಾಡ್ತಾರೆ. ರಾಜ್ಯದ ಜನ ನೋಡ್ತಾ ಇಲ್ವಾಗಾದರೆ, ಮಾಧ್ಯಮದವ್ರು ಗಮನಿಸ್ತಾ ಇಲ್ವಾಗಾದರೆ, ನಮಗೇನು ಇವತ್ತು ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಿರೋರು ಆಡಳಿತ ಪಕ್ಷದವರು? ನಿಮ್ಮ ಕೈಲೆಲ್ಲ ತನಿಖಾ ಸಂಸ್ಥೆಗಳಿದೆ, ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಂತೇಳಿ ಏನು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಕೂತೀರ ಅನ್ಕೋಬೇಡಿ. ಈಗಾಗಲೇ ಎಲ್ಲ ಪಟ್ಟಿಗಳನ್ನು ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟಿಂದ ತರಿಸ್ಕೊಂಡು ಈಗಾಗಲೇ ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದೆ ಇವ್ರ ವಿರುದ್ಧ, ಯಾವುದೋ ತನಿಖೆ ಮಾಡ್ಬೋದು, ರಿಪೋರ್ಟ್ ಕೊಡಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಂತೇಳಿ ಸ್ವತಃ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ. BJP ನಾಯಕರದು, JDS ನಾಯಕರದು ಮಾಡಲಿ ಸ್ವಾಮಿ, ವೆಲ್ಕಮ್. ನಾವು ಇದರಿಂದನೇ ಹೆದರ್ಕೊಳ್ತಾ ಇಲ್ಲ. ಫಸ್ಟು ನಿಮ್ಮ ಬಂಡವಾಳ ಏನಾದರೆ ರಾಜ್ಯದ ಜನರ ಮುಂದೆ ಹೇಳಿ, ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇವತ್ತು. ಓಕೆ.